ಇದು ಪ್ರೊಫೆಸರ್ ಒಬ್ಬರ ಕೊಲೆ ಕಥೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕೊಲೆ ಮಾಡೋಕೆ ಕೊಲೆಗಾರರು ಪ್ರಯಾಣಿಸಿದ್ದು ಬರೋಬ್ಬರಿ 1400 ಕಿಲೋಮೀಟರ್. ಸತ್ತವಳು ಒಬ್ಬ ಮಹಿಳೆ. 21 ಗಂಟೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಟ್ರೈನ್ ಹತ್ತಿ ಬಂದು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗಿ ಸಾಯಿಸ್ತಾರೆ ಅಂದ್ರೆ ಆ ಮಹಿಳೆ ಅಂಥದ್ದೇನು ತಪ್ಪು ಮಾಡಿದ್ಲು? ಕೊಲೆಗಾರರು ಯಾರು? ಕೊಲೆ ಮೋಟಿವ್ ಏನು? ಕೊಲೆಗಾರರು ಪೊಲೀಸರಿಗೆ ಸಿಗ್ಲೇಬಾರದು ಅಂತ ಹೇಗೆ ಪ್ಲಾನ್ ಮಾಡಿದ್ರು? ಕೊನೆಗೆ ಸಿಕ್ಕಿ ಬಿದ್ದಿದ್ದು ಹೇಗೆ? ಅಂದಹಾಗೆ ಪೊಲೀಸರು ಕೊಲೆಗಾರರನ್ನ ಬರೀ 3 ದಿನದಲ್ಲಿ ಹಿಡಿದು ಕಂಬಿ ಹಿಂದೆ ತಳ್ಳಿದ್ರು. ಪೊಲೀಸರ ರೋಚಕ ಇನ್ವೆಸ್ಟಿಗೇಷನ್ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನ್ ಸಮೀನಾ. ಅಂದಹಾಗೆ ಇದು ಟ್ರಾವೆಲ್ ಮತ್ತು ಮರ್ಡರ್ ಕಥೆ. ನಮ್ಮ ಇವತ್ತಿನ ಕ್ರೈಮ್ ನಡೆದಿರೋದು ಡೆಲ್ಲಿಯಲ್ಲಿ, ಬಟ್ ಕಥೆ ಸ್ಟಾರ್ಟ್ ಆಗೋದು ಕೋಲ್ಕತ್ತಾದಿಂದ. ಕೋಲ್ಕತ್ತಾ ಭಾರತದ ಮಹಾನಗರಿಗಳಲ್ಲಿ ಒಂದು. ಇಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ ವಾಸ ಇತ್ತು. ಅವರ ಡೀಟೇಲ್ಸ್ ಮುಂದೆ ಹೇಳ್ತೀವಿ. ಅಪ್ಪ, ಅಮ್ಮ, ಮಗ 3 ಜನ. ಮಗನಿಗೆ 13 ವರ್ಷ. ಆವತ್ತೊಂದಿನ ಅಮ್ಮ ಮಗನನ್ನ ಕರೆದು ಬೇಗ ರೆಡಿಯಾಗು, ನಾವು ಪಿಕ್ನಿಕ್ ಹೋಗೋಣ ಅಂತಾಳೆ. ಟ್ರಿಪ್ ಅಂತ ಹೇಳಿದ ಕೂಡಲೇ ಆ ಬಾಲಕನ ಮುಖ ಅರಳಿತ್ತು. ದೂಸರ ಮಾತಾಡದೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾನೆ. ಅಪ್ಪ, ಅಮ್ಮ, ಮಗ 3 ಜನ ಒಂದೊಂದು ಜೊತೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಹಾಕೊಂಡು ಹೊರಡ್ತಾರೆ. ಕ್ಯಾಬ್ ಬುಕ್ ಮಾಡಿ ರೈಲ್ವೆ ಸ್ಟೇಷನ್ ಹೋಗ್ತಾರೆ. ಡೆಲ್ಲಿ ಟ್ರೈನ್ ಹತ್ತಿ ಕೂರ್ತಾರೆ. ಮಗನಿಗೆ ಎಲ್ಲಿಲ್ಲದ ಕುತೂಹಲ. ಅಮ್ಮ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಎಷ್ಟು ದಿನ ಟ್ರಿಪ್ ಇದು? ಸಖತ್ ಜಾಲಿ ಇರುತ್ತೆ ಅಲ್ವಾ? ನಾವು ಮಾತ್ರ ಹೋಗ್ತಾ ಇರೋದಾ? ಇನ್ನೂ ಯಾರಾದರೂ ನಮ್ಮನ್ನ ಜಾಯಿನ್ ಮಾಡ್ತಾರಾ ಅಂತ ಒಂದೇ ಸಮನೆ ಪ್ರಶ್ನೆ ಕೇಳ್ತಾನೆ. ಇದು ನಿನ್ಗೆ ಸರ್ಪ್ರೈಸ್. ನೀನು ಟ್ರಿಪ್ ಎಂಜಾಯ್ ಮಾಡು ಅಂತ ಅಮ್ಮ ಮಗನಿಗೆ ಹೇಳಿ ನೀನೀಗ ಮಲ್ಕೋ, ಡೆಲ್ಲಿ ಬಂದ್ಮೇಲೆ ಎದ್ದೇಳಿಸ್ತೀನಿ ಅಂತ ಹೇಳ್ತಾಳೆ. ಅಮ್ಮನ ಮಾತಿಗೆ ಸರಿ ಅಂತ ಆ ಹುಡುಗ ತನ್ನ ಬರ್ತ್ನಲ್ಲಿ ಮಲ್ಕೋತಾನೆ. 1 ದಿನದ ಬಳಿಕ ಮೂವರು ಡೆಲ್ಲಿ ರೀಚ್ ಆಗ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ಕೂಡಲೇ ಮಗ ಮತ್ತೆ ಕೇಳ್ತಾನೆ, ಅಮ್ಮ ಈಗಲಾದರೂ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೊದಲು ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತಾನೆ. ಹೌದು, ಮೊದಲಿಗೆ ಹೋಟೆಲ್ಗೆ ಹೋಗೋಣ ಅಂತ ಒಂದು ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡ್ತಾರೆ. ಮಾರನೇ ದಿನ ಎದ್ದು ಕ್ಯಾಬ್ ಮಾಡಿಕೊಂಡು ಡೆಲ್ಲಿಯ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಬಳಿಕ ಅಪ್ಪ, ನೋಡು ಮಗ, ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ನಮ್ಮ ಒಬ್ಬರು ಫ್ರೆಂಡ್ ಇಲ್ಲಿದ್ದಾರೆ, ನಾನು ಅಮ್ಮ ಅವರನ್ನ ಮಾತಾಡಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ, ನೀನು ಎಲ್ಲೂ ಹೋಗಬೇಡ ಆಯ್ತಾ, ಆಮೇಲೆ ನಾವು ಸುತ್ತಾಡಕ್ಕೆ ಹೋಗೋಣ ಅಂತಾನೆ. ಮಗ ಸರಿ ಆಯ್ತು ಅಂತ ಹೇಳಿ ಅಪ್ಪ ಅಮ್ಮನಿಗಾಗಿ ಕಾಯ್ತಾ ಕೂರ್ತಾನೆ. ಕ್ಯಾಬ್ನವನಿಗೂ ವೇಟ್ ಮಾಡೋಕೆ ಹೇಳಿರ್ತಾರೆ. ಅಪ್ಪ ಅಮ್ಮ ಇಬ್ರು ಫ್ಲಾಟ್ಗೆ ಹೋಗಿ ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ತಾರೆ. ತಾವು ಬುಕ್ ಮಾಡ್ಕೊಂಡು ಬಂದಿದ್ದ ಅದೇ ಕ್ಯಾಬ್ ಅಲ್ಲಿ ಕೂತ್ಕೊಂಡು ರೈಲ್ವೆ ಸ್ಟೇಷನ್ಗೆ ನಮ್ಮನ್ನ ಡ್ರಾಪ್ ಮಾಡು ಅಂತಾರೆ. ಇತ್ತ ಮಗನಿಗೆ ನಿರಾಸೆ ಆಗಿತ್ತು. ಡೆಲ್ಲಿ ಸುತ್ತಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಮತ್ತೆ ಸ್ಟೇಷನ್ಗೆ ಹೋಗೋಣ ಅಂತಿದ್ದಾರಲ್ಲ ಅಂತ ಅನ್ಕೊಂಡು, ಅಮ್ಮ ಯಾಕೆ ನಾವು ಮತ್ತೆ ಸ್ಟೇಷನ್ಗೆ ಹೋಗ್ಬೇಕು, ಬೇರೆ ಎಲ್ಲಾದ್ರೂ ಹೋಗ್ತೀವಾ ಅಂತ ಕೇಳ್ತಾನೆ. ಈಗ ಅಪ್ಪನಿಗೆ ಸಣ್ಣದಾಗಿ ಕೋಪ ಬಂದಿತ್ತು. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಇವಾಗ ಅಂತ ಮಗನಿಗೆ ರೇಗ್ತಾನೆ. ಮಗ ಅಳ್ತಾ ಸುಮ್ಮನಾಗ್ತಾನೆ. ಸ್ಟೇಷನ್ಗೆ ಬಂದವರೇ ಮತ್ತೆ ಕೋಲ್ಕತ್ತಾ ಟ್ರೈನ್ ಹತ್ತಿ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದವನೇ ಮಗ ಫುಲ್ ರಾಂಗ್ ಆಗಿದ್ದ. ಏನಿದು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿ ಬರೀ ಸ್ಟೇಷನ್, ಹೋಟೆಲ್ ರೂಮ್ ತೋರಿಸಿ ವಾಪಸ್ ಕರ್ಕೊಂಡು ಬಂದಿದ್ದೀರಾ, ಇನ್ನೊಂದ್ಸಲ ನಿಮ್ಮ ಜೊತೆ ನಾನು ಎಲ್ಲೂ ಬರಲ್ಲ ಅಂತ ಅಳ್ಕೊಂಡು ರೂಮ್ ಸೇರ್ಕೋತಾನೆ. ಹಾಗಾದ್ರೆ ಹೀಗೆ ಕೋಲ್ಕತ್ತಾದಿಂದ ಡೆಲ್ಲಿಗೆ ಹೋಗಿ ಈ ಫ್ಯಾಮಿಲಿ ಮತ್ತೆ ರಿಟರ್ನ್ ಬಂದಿದ್ದು ಯಾಕೆ? ಅರ್ಧ ಗಂಟೆ ಆ ಅಪಾರ್ಟ್ಮೆಂಟ್ನಲ್ಲಿ ಏನ್ ನಡೀತು? ಕೆಲವೇ ಗಂಟೆಗಳಲ್ಲಿ ಇದರ ಖುಲಾಸೆ ಆಗೋದ್ರಲ್ಲಿತ್ತು. ಒಂದು ಭೀಕರ ಮರ್ಡರ್ ಸ್ಟೋರಿ ತೆರೆದುಕೊಳ್ಳೋದ್ರಲ್ಲಿತ್ತು. ಇದು ಡೆಲ್ಲಿ. ಇಲ್ಲಿನ ಮಯೂರ್ ವಿಹಾರ್ ಏರಿಯಾದಲ್ಲಿ ದೇವರತಿ ಪೌಲ್ ಅನ್ನೋ ಮಹಿಳೆ ವಾಸ ಇದ್ರು. ಅವತ್ತು 4 ಜೂನ್ 2026 ಮಧ್ಯಾಹ್ನ 3 ಗಂಟೆ ಸುಮಾರು ದೇವರತಿ ಪೌಲ್ ಗಾಬರಿಯಲ್ಲಿ ಡೆಲ್ಲಿಯ ನ್ಯೂ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಸರ್, ವಸುಂಧರಾ ಎನ್ಕ್ಲೇವ್ನಲ್ಲಿರೋ ಸತ್ಯಂ ಅಪಾರ್ಟ್ಮೆಂಟ್ನ 6th ಫ್ಲೋರ್ನಲ್ಲಿ ಟವರ್ A2ನ ಫ್ಲಾಟ್ ನಂಬರ್ 605 ನಲ್ಲಿ ಎಮರ್ಜೆನ್ಸಿ ಇದೆ, ಬೇಗ ಬನ್ನಿ ಸರ್ ಅಂತಾರೆ. ಸರಿ ಅಂತ ಡೀಟೇಲ್ಸ್ ತಗೊಂಡು ಪೊಲೀಸರು ದೇವರತಿ ಹೇಳಿದ ಅಡ್ರೆಸ್ಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ 50ಕ್ಕಿಂತ ಹೆಚ್ಚು ಜನ ಸೇರ್ಬಿಟ್ಟಿದ್ರು. ಪೊಲೀಸರು ಜನರನ್ನೆಲ್ಲ ಸರಿಸಿ ಫ್ಲಾಟ್ ಒಳಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಮಹಿಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ತಕ್ಷಣ ಪೊಲೀಸರು ಎಲ್ಲರನ್ನ ಹೊರಗಡೆ ಕಳಿಸ್ತಾರೆ. ಕ್ರೈಮ್ ಸೀನ್ ಪ್ರಿಸರ್ವ್ ಮಾಡ್ತಾರೆ. ಪರಿಶೀಲನೆ ಆರಂಭಿಸ್ತಾರೆ. ಆ ಮಹಿಳೆಯನ್ನ ಯಾವುದೋ ಚೂಪಾದ ವಸ್ತುವಿನಿಂದ ಇದ್ದಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಯಾರೋ ಆಕೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಇರಿದ್ರು. ಅಲ್ಲದೆ ಯಾವುದೋ ಭಾರವಾದ ವಸ್ತುವಿನಿಂದ ತಲೆಗೆ ಹೊಡೆಯಲಾಗಿತ್ತು. ಪೊಲೀಸರು ಎಲ್ಲವನ್ನ ನೋಟ್ ಮಾಡ್ಕೊಳ್ತಾರೆ. ಸತ್ತ ಮಹಿಳೆ ಯಾರು, ಎಲ್ಲಿಯವರು ಅಂತ ಅಕ್ಕಪಕ್ಕದವರ ಹತ್ರ ವಿಚಾರಿಸ್ತಾರೆ. ಅಷ್ಟರಲ್ಲಿ ಅಲ್ಲೇ ಇದ್ದ ದೇವರತಿ ಪೌಲ್ ಅಳ್ತಾ ಪೊಲೀಸರ ಬಳಿಗೆ ಬರ್ತಾರೆ. ಸರ್, ನಾನೇ ನಿಮಗೆ ಫೋನ್ ಮಾಡಿದ್ದು. ಇಲ್ಲಿ ಕೊಲೆಯಾಗಿರೋಳು ನನ್ನ ತಂಗಿ ಸರ್, ಅವಳ ಹೆಸರು ಡಾಕ್ಟರ್ ದೇವಸ್ಮಿತಾ ಪೌಲ್ ಅಂತ ಹೇಳ್ತಾ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ. ಪೊಲೀಸರು ಅವರನ್ನ
ಸಮಾಧಾನ ಮಾಡಿ ಇನ್ನೂ ಕೆಲವು ಡೀಟೇಲ್ಸ್ ಕೇಳ್ತಾರೆ. ಸರ್, ಅವಳಿಗೆ 43 ವರ್ಷ. ನಾವು ಪಶ್ಚಿಮ ಬಂಗಾಳದ ಬರ್ಧಮಾನ್ನವರು. ಡಾಕ್ಟರ್ ದೇವಸ್ಮಿತಾ ಪೌಲ್ ಕಳೆದ 4 ವರ್ಷದಿಂದ ಇದೇ ಫ್ಲ್ಯಾಟ್ ಅಲ್ಲಿ ಇರ್ತಾ ಇದ್ಲು. ಇನ್ಫ್ಯಾಕ್ಟ್ ಇದು ನನ್ನ ಫ್ಲ್ಯಾಟ್. 2016ರಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯಿಂದ ದೇವಸ್ಮಿತಾ PhD ಮಾಡಿದ್ದಾಳೆ. ಡೆಲ್ಲಿ ಯೂನಿವರ್ಸಿಟಿಯ ಶಿವಾಜಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ಲು ಸರ್. ಅವಳು ಇಂಗ್ಲಿಷ್ ಪ್ರೊಫೆಸರ್ ಅಂತ ಕಣ್ಣೀರು ಹಾಕ್ತಾ ಹೇಳ್ತಾರೆ. 2017ರಲ್ಲಿ ದೇವ್ಶಂಕರ್ ಅನ್ನೋರ ಜೊತೆ ಮದುವೆ ಆಗಿದ್ಲು. ಆದ್ರೆ ಕಳೆದ 4 ವರ್ಷಗಳಿಂದ ಇಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ವು. ಹಾಗಾಗಿ ಇಬ್ರು ಮ್ಯೂಚುವಲಿ ಮಾತಾಡಿಕೊಂಡು ಸೆಪರೇಟ್ ಆಗಿದ್ರು. ಡಿವೋರ್ಸ್ ಪ್ರಕ್ರಿಯೆ ಇನ್ನೂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇವಳ ಹಸ್ಬೆಂಡ್ ಬೆಂಗಳೂರಲ್ಲಿದ್ದಾರೆ ಅಂತಾರೆ. ಇವರಿಗೆ ಮಕ್ಕಳು ಯಾರು ಇರಲಿಲ್ವಾ? ಫ್ಲ್ಯಾಟ್ ಅಲ್ಲಿ ಬೇರೆ ಯಾರೆಲ್ಲ ಇರ್ತಾ ಇದ್ರು ಅಂತ ಕೇಳ್ತಾರೆ. ಇಲ್ಲ ಸರ್, ದೇವಸ್ಮಿತಾಗೆ ಮಕ್ಕಳಿರಲಿಲ್ಲ. ಅವಳು ಈ ಫ್ಲ್ಯಾಟ್ ಅಲ್ಲಿ ಒಬ್ಳೇ ಇರ್ತಾ ಇದ್ಲು. ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ಲು. ಪುಸ್ತಕಗಳೇ ಅವಳ ಫ್ರೆಂಡ್ಸ್. ಯಾವಾಗ್ಲೂ ಓದ್ತಾ ಇರ್ತಿದ್ಲು. ಇಂಥವಳನ್ನ ಹೀಗೆ ಯಾರು ಕೊಲೆ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ. ಸರಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದ್ಕೆ, ಇಲ್ಲ ಸರ್, ನನ್ನ ತಂಗಿಗೆ ಯಾರೂ ವೈರಿಗಳಿಲ್ಲ, ನನಗೆ ಯಾರ ಮೇಲೂ ಡೌಟ್ ಇಲ್ಲ ಸರ್ ಅಂತಾರೆ. ನಮ್ಮದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ನಮ್ಮ ತಂದೆ ತಾಯಿ ಇಲ್ಲೇ ಹತ್ತಿರದಲ್ಲೇ ಇರ್ತಾರೆ. ಅವರಿಗೆ ವಯಸ್ಸಾಗಿದೆ. ಅಪ್ಪ ಅಮ್ಮನನ್ನ ಅವಳೇ ನೋಡ್ಕೋತಾ ಇದ್ಲು. ಮೊನ್ನೆ ಸಂಜೆ ಕೂಡ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿದ್ಲು. ಅವರ ಯಾವುದೆಲ್ಲ ಟ್ಯಾಬ್ಲೆಟ್ ಮುಗ್ದೋಗಿವೆ, ಯಾವ್ದು ಬೇಕು ಎಲ್ಲ ಕೇಳ್ಕೊಂಡು ಮೆಡಿಸಿನ್ ತರಿಸಿ ಒಬ್ಬ ಡೆಲಿವರಿ ಬಾಯ್ ಹತ್ರ ಪಾರ್ಸಲ್ ಕೊಟ್ಟು ಕಳಿಸಿದ್ಲು ಸರ್ ಅಂತಾರೆ. ಪೊಲೀಸರು ಇವಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಮೊದಲಿಗೆ ಆ ಡೆಲಿವರಿ ಬಾಯ್ ಮೇಲೆ ಪೊಲೀಸರಿಗೆ ಡೌಟ್ ಬಂದಿತ್ತು. ಬಹುಶಃ ದೇವಸ್ಮಿತಾ ಒಬ್ಬಂಟಿ ಅಂತ ಗೊತ್ತಾಗಿ ಲೂಟಿ ಮಾಡೋಕೆ ಇವಳನ್ನ ಕೊಲೆ ಮಾಡಿರಬಹುದಾ ಅಂತ ಯೋಚಿಸ್ತಾರೆ. ಡೆಲ್ಲಿ ಅಂತ ಮಹಾನಗರಿಯಲ್ಲೇ ಹಾಡಹಗಲೇ ಸೆಕ್ಯೂರಿಟಿ ಇರೋ ಅಪಾರ್ಟ್ಮೆಂಟ್ನಲ್ಲಿ ಹೀಗೆ ಯಾರೋ ಮನೆಗೆ ನುಗ್ಗಿ ಕೊಲೆ ಮಾಡಿ ಹೋಗ್ತಾರೆ ಅಂದರೆ ಪೊಲೀಸರಿಗೆ ಈ ಕೇಸ್ ದೊಡ್ಡ ಚಾಲೆಂಜ್ ಆಗಿತ್ತು. ಯಾರೋ ಪರಿಚಿತರೇ ಈ ಕೃತ್ಯ ಮಾಡಿರಬಹುದಾ ಅಂತಾನು ಅನುಮಾನ ವ್ಯಕ್ತಪಡಿಸ್ತಾರೆ. ಶಿವಾಜಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ದೇವಸ್ಮಿತಾ ಪೌಲ್ರನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ವೈರಲ್ ಆಗಿಬಿಡುತ್ತೆ. ಪೊಲೀಸರು ಇಡೀ ಮನೆ ತಪಾಸಣೆ ಮಾಡ್ತಾರೆ. ಅಲ್ಲಿ ಕೆಲವೊಂದು ಎವಿಡೆನ್ಸ್ ಸಿಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಶವವನ್ನ PMಗೆ ಕಳಿಸ್ತಾರೆ. ಅಕ್ಕ ದೇವರತಿ ಪೌಲ್ ಸ್ಟೇಟ್ಮೆಂಟ್ ಆಧರಿಸಿ ನ್ಯೂ ಅಶೋಕ್ ನಗರ್ ಸ್ಟೇಷನ್ನಲ್ಲಿ ದೇವಸ್ಮಿತಾ ಕೊಲೆ ಬಗ್ಗೆ FIR ರಿಜಿಸ್ಟರ್ ಆಗುತ್ತೆ. ಮೊದಲಿಗೆ ದೇವರತಿಯ ವಿಚಾರಣೆ ಮಾಡ್ತಾರೆ. ನೀವು ಎಷ್ಟು ದಿನ ಆಯ್ತು ನಿಮ್ಮ ತಂಗಿ ಜೊತೆ ಮಾತಾಡಿ? ನಿಮ್ಮ ಮತ್ತು ಅವರ ಸಂಬಂಧ ಹೇಗಿತ್ತು? ಅವ್ರು ಯಾಕೆ ನಿಮ್ಮ ಮನೆಯಲ್ಲಿ ಇರ್ತಾ ಇದ್ರು ಅಂತೆಲ್ಲ ವಿಚಾರಿಸ್ತಾರೆ. ಎಲ್ಲದಕ್ಕೂ ದೇವರತಿ ಉತ್ತರ ಕೊಡ್ತಾರೆ. ಸರಿ, ಇವತ್ತು ನೀವು ಯಾಕೆ ಮನೆಗೆ ಹೋಗಿದ್ರಿ? ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಬರೋಕೆ ಹೇಳಿದ್ರಾ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ದೇವರತಿ, ಸರ್, ನಾನು ಡೈಲಿ ಅವಳ ಜೊತೆ ಮಾತಾಡ್ತಾ ಇದ್ದೆ. ನಿನ್ನೆ ಬೆಳಗ್ಗೆ ಕೂಡ ಮಾತಾಡಿದ್ದೆ. ಆದ್ರೆ ಸಂಜೆ ಕಾಲ್ ಮಾಡಿರ್ಲಿಲ್ಲ. ನನಗೆ ನನ್ನ ತಂಗಿ ಕೊಲೆ ಆಗಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ. ಸಂಜಯ್ ಹೇಳಿದ ಮೇಲೆ ಗೊತ್ತಾಗಿದ್ದು ಅಂತಾರೆ. ಈ ಸಂಜಯ್ ಯಾರು ಅಂತ ಕೇಳಿದಾಗ ಅವನು ದೇವಸ್ಮಿತಾ ಡ್ರೈವರ್ ಸರ್ ಅಂತ ಹೇಳ್ತಾರೆ. ಅವನೆಲ್ಲಿ ಸಿಗ್ತಾನೆ ಅಂತ ಪೊಲೀಸರು ಕೇಳಿದ್ಕೆ, ಅವನನ್ನ ನನ್ನ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ ಸರ್ ಅಂದಾಗ ಸಂಜಯ್ನ ಇನ್ಸ್ಪೆಕ್ಟರ್ ಕ್ಯಾಬಿನ್ ಒಳಗೆ ಕರೀತಾರೆ. ಸಂಜಯ್ನನ್ನ ವಿಚಾರಣೆ ಮಾಡ್ತಾರೆ. ಪೊಲೀಸರ ಮಾತಿಗೆ ಅವನು ಫುಲ್ ಹೆದರ್ಬಿಟ್ಟಿದ್ದ. ಸರ್, ನನ್ಗೇನೂ ಗೊತ್ತಿಲ್ಲ, ದೀದಿ ತುಂಬಾ ಒಳ್ಳೆಯವರು, ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ ಆಯ್ತು, ಎಲ್ಲ ನಿಜ ಹೇಳಿದ್ರೆ ನಿನ್ನ ಬಿಟ್ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲೇ ಸೆಲ್ಗೆ ಹಾಕಿ ರುಬ್ತೀವಿ ಅಂತ ಸ್ವಲ್ಪ ಏರು ಧ್ವನಿಯಲ್ಲೇ ಮಾತಾಡ್ತಾರೆ. ಇಲ್ಲಿಂದ ಸಂಜಯ್ ತನ್ನ ಕಥೆ ಶುರು ಮಾಡ್ತಾನೆ. ಸರ್, ನಾನು ಉತ್ತರ ಪ್ರದೇಶದ ಗಾಜಿಯಾಬಾದ್ನವನು. ನಾನು ಪ್ರತಿದಿನ 9 ಗಂಟೆಗೆ ಮ್ಯಾಮ್ ಫ್ಲ್ಯಾಟ್ ಹತ್ರ ಬರ್ತಾ ಇದ್ದೆ. 9:15ಗೆ ಮ್ಯಾಮ್ ಬರ್ತಾ ಇದ್ರು. ಅವರನ್ನ ಪಿಕಪ್ ಮಾಡಿ ಕಾಲೇಜ್ಗೆ ಡ್ರಾಪ್ ಮಾಡ್ತಾ ಇದ್ದೆ. ಹಾಗೇನೆ ಅವತ್ತು ಜೂನ್ 3ಕ್ಕೂ ಬೆಳಗ್ಗೆ 9ವರೆಗೆ ಕರ್ಕೊಂಡು ಹೋಗಿದ್ದೆ. ಕಾಲೇಜ್ ಮುಗಿದ ಮೇಲೆ ನಾನೇ ಅವರನ್ನ 12:30 ಸುಮಾರಿಗೆ ಕರ್ಕೊಂಡು ಬಂದು ಮನೆಗೆ ಡ್ರಾಪ್ ಮಾಡಿದೆ ಸರ್. ಮಾರನೇ ದಿನ ಅಂದ್ರೆ ಜೂನ್ 4ಕ್ಕೆ ಎಂದಿನಂತೆ ಫ್ಲ್ಯಾಟ್ ಹತ್ರ ಬಂದೆ. ನಾನು ಸಾಮಾನ್ಯವಾಗಿ ಬೆಳಗ್ಗೆ 9 ಗಂಟೆಗೆ ಬಂದು ಕಾರ್ ಕ್ಲೀನ್ ಮಾಡ್ಕೋತೀನಿ, ಸ್ವಲ್ಪ ವೇಟ್ ಮಾಡ್ತೀನಿ. ದೀದಿ ಕರೆಕ್ಟ್ ಆಗಿ 9ವರೆಗೆ ಕೆಳಗಡೆ ಬಂದ್ಬಿಡ್ತಿದ್ರು. ಆದ್ರೆ ನಿನ್ನೆ 9:30 ಆಗಿ 10 ಗಂಟೆ ಆದ್ರೂ ಅವರು ಕೆಳಗೆ ಬರಲಿಲ್ಲ. ನಾನು ಅವರಿಗೆ ಫೋನ್ ಮಾಡಿದೆ. ಫುಲ್ ರಿಂಗ್ ಆಗಿ ಕಟ್ ಆದ್ರೂ ಅವರು ಫೋನ್ ಪಿಕ್ ಮಾಡಲಿಲ್ಲ. ಈ ರೀತಿ ಅವರು ಯಾವತ್ತೂ ಮಾಡಿರಲಿಲ್ಲ ಸರ್. ಎಲ್ಲಾದ್ರೂ ಹೋಗೋದಾದ್ರೂ ಮೊದಲೇ ಹೇಳ್ತಿದ್ರು ಸರ್ ಅಂತ ಸಂಜಯ್ ಹೇಳ್ತಾನೆ. ನನಗೆ ಯಾಕೋ ಡೌಟ್ ಹೊಡಿತು. ಅದಕ್ಕೆ ನಾನು 6th ಫ್ಲೋರ್ನಲ್ಲಿನ ಅವರ ಮನೆಗೆ ಹೋದೆ. ಫ್ಲ್ಯಾಟ್ ಹೊರಗಡೆಯಿಂದ ಲಾಕ್ ಮಾಡಲಾಗಿತ್ತು. ಮ್ಯಾಮ್ ಎಲ್ಲಾದ್ರೂ ಹೋಗಿರಬಹುದಾ, ನನಗೆ ಹೇಳೋದು ಮರ್ತಿರಬಹುದಾ ಅನ್ಕೊಂಡು ಯೋಚಿಸ್ದೆ. ಸರಿ, ವಾಪಸ್ ಹೋಗ್ಬಿಡೋಣ ಅಂತಾನೂ ಅಂದ್ಕೊಂಡೆ. ಯಾವುದಕ್ಕೂ ಇರಲಿ ಅಂತ ದೇವರತಿ ದೀದಿಗೆ ಫೋನ್ ಮಾಡಿದೆ. ಅವರು ಮಯೂರ್ ವಿಹಾರ್ನಲ್ಲೇ ಇರ್ತಾರೆ. ಛೋಟಿ ದೀದಿ ಇನ್ನೂ ಬಂದಿಲ್ಲ. ಯಾಕೋ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಎಲ್ಲಿ ಹೋದ್ರು, ನಿಮ್ಗೇನಾದ್ರೂ ಹೇಳಿ ಹೋದ್ರಾ ಅಂತ ಕೇಳಿದೆ. ಅದಕ್ಕೆ ಈ ದೀದಿ, ಹೌದಾ, ನನ್ಗೇನು ಹೇಳಿಲ್ವಲ್ಲ, ನೀನ್ ಎಲ್ಲಿದ್ಯಾ ಈಗ ಅಂತ ಕೇಳಿದ್ರು. ಸರಿ, ನೀನು ಅಲ್ಲೇ ಮನೆ ಹತ್ರ ಇರು, ನಾನು ಕಾಲ್ ಮಾಡಿ ನೋಡ್ತೀನಿ ಅಂತ ಅವರು ಕಾಲ್ ಮಾಡಿದ್ರು ಸರ್.
ಅವರ ಫೋನ್ ಕೂಡ ಅವರು ಪಿಕ್ ಮಾಡಲಿಲ್ಲ. ಅದಕ್ಕೆ ಅವರು ಮತ್ತೆ ನನಗೆ ಕಾಲ್ ಮಾಡಿ ನೀನು ಕಾರ್ ಹತ್ರ ಇರು, ನಾನು ಬರ್ತೀನಿ ಅಂತ ಅಂದರು ಸರ್. ಸ್ವಲ್ಪ ಹೊತ್ತಲ್ಲೇ ದೇವರತ್ತಿ ದೀದಿ ಬಂದರು. ಅಸೋಸಿಯೇಷನ್ನವರನ್ನು ಸ್ಥಳಕ್ಕೆ ಕರೆಸಿದ್ರು. ನಾನು ಅವ್ರ ಜೊತೆಗೆ ಫ್ಲ್ಯಾಟ್ಗೆ ಬಂದೆ ಸರ್. ಎಲ್ಲರೂ ಸೇರಿ ಲಾಕ್ ಹೊಡೆದು ಒಳಗಡೆ ಹೋದ್ವಿ. ಅಲ್ಲಿ ದೇವಸ್ಮಿತಾ ದೀದಿ ಕೆಳಗೆ ಬಿದ್ದಿದ್ರು. ಮೈಯೆಲ್ಲ ರಕ್ತ ಆಗಿತ್ತು ಸರ್. ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಅಷ್ಟೇ ಸರ್ ನನಗೆ ಗೊತ್ತಿರೋದು ಅಂತ ಸಂಜಯ್ ಹೇಳ್ತಾನೆ. ಅವನ ಮಾತು ಕೇಳಿದ ಪೊಲೀಸರು ದೇವರತಿ ಅವ್ರ ಹತ್ರ ಕ್ರಾಸ್ ಚೆಕ್ ಮಾಡ್ತಾರೆ. ಅವನು ನಿಜ ಹೇಳಿದ್ದ. ಅದಕ್ಕೆ ಅವನ ಸ್ಟೇಟ್ಮೆಂಟ್ ತಗೊಂಡು ಸಿಟಿ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ತಾಕೀತು ಮಾಡಿ ಕಳಿಸ್ಬಿಡ್ತಾರೆ. ನಂತರ ಆ ಡೆಲಿವರಿ ಬಾಯ್ನನ್ನು ವಿಚಾರಣೆ ಮಾಡ್ತಾರೆ. ಅವನ ಬಳಿಯೂ ಅಂಥದ್ದೇನೂ ಇನ್ಫಾರ್ಮೇಶನ್ ಸಿಗಲ್ಲ. ಪೊಲೀಸರಿಗೆ ಈ ಕೇಸ್ ಚಾಲೆಂಜಿಂಗ್ ಆಗಿತ್ತು. ದೇವಸ್ಮಿತಾ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದವರು. ಒಬ್ಬ ಪ್ರೊಫೆಸರ್ ಮೇಲೆ ಯಾರಿಗೆ ಏನ್ ದುಶ್ಮನಿ ಇರಬಹುದು ಅಂತ ತಲೆ ಕೆಡಿಸ್ಕೊಳ್ತಾರೆ. ಬಹುಶಃ ಯಾರಾದ್ರೂ ಸ್ಟೂಡೆಂಟ್ ಕೆಲಸ ಇರಬಹುದಾ ಅಂತ ಆ ಆಂಗಲ್ನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡ್ತಾರೆ. ಮತ್ತೊಂದು ಟೀಮ್ ಆ ಏರಿಯಾದಲ್ಲಿದ್ದ CCTV ಜಾಲಾಡ್ತಾರೆ. ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು CCTV ಇದ್ವು. ಎಲ್ಲದರ ಫುಟೇಜ್ ಚೆಕ್ ಮಾಡ್ತಾರೆ. ಆ ದಿನ ಅಲ್ಲಿ ಯಾರೆಲ್ಲ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೋ ಅವರನ್ನ ರೌಂಡ್ ಅಪ್ ಮಾಡ್ತಾರೆ. ಇದರಲ್ಲಿ ಸುಮಾರು 180 ಜನರನ್ನ ಒಬ್ಬೊಬ್ಬರಾಗಿ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡ್ತಾರೆ. ವಿಚಿತ್ರ ಅಂದ್ರೆ ಅವರು ಯಾರಿಂದನೂ ಏನೂ ಉಪಯುಕ್ತ ಮಾಹಿತಿ ಸಿಗೋದೇ ಇಲ್ಲ. ದೇವಸ್ಮಿತಾ ಮನೆಯಲ್ಲಿ ಒಬ್ಳು ಮನೆ ಕೆಲಸಕ್ಕೆ ಇದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ಅವಳನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಅವಳು ಹೆದರ್ಕೊಂಡೆ, ಸರ್ ನಾನು ಯಾವಾಗಲೂ ಸಂಜೆ 6 ಗಂಟೆಗೆ ದೀದಿ ಮನೆಗೆ ಕೆಲಸಕ್ಕೆ ಬರ್ತೀನಿ. ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಹೋಗ್ಬಿಡ್ತೀನಿ ಸರ್. ಆದರೆ 3ನೇ ತಾರೀಕಿಗೆ ಸಂಜೆ ನಾನು ಮನೆಗೆ ಬಂದು ರಿಂಗ್ ಮಾಡಿದಾಗ ದೀದಿ ಡೋರ್ ಓಪನ್ ಮಾಡಲಿಲ್ಲ. ಹೊರಗಡೆಯಿಂದ ಲಾಕ್ ಇತ್ತು. ದೀದಿ ಎಲ್ಲಾದರೂ ಹೋಗೋರಿದ್ರೆ ನನಗೆ ಮುಂಚೆನೇ ಹೇಳಿಬಿಡ್ತಾ ಇದ್ರು. ನಾನವತ್ತು ತುಂಬಾ ಹೊತ್ತು ಡೋರ್ ಬೆಲ್ ಮಾಡಿದೆ. ಅವರು ಓಪನ್ ಮಾಡಲಿಲ್ಲ. ಬಹುಶಃ ಏನೋ ಅರ್ಜೆಂಟ್ ಕೆಲಸ ಇರಬೇಕು, ಅದಕ್ಕೆ ನನಗೆ ಹೇಳ್ದೆ ಎಲ್ಲೋ ಹೋಗಿದ್ದಾರೆ ಅಂತ ನನಗೆ ಅನ್ನಿಸ್ತು ಸರ್. ಆದರೂ ಒಮ್ಮೆ ಕಾಲ್ ಮಾಡಿ ನೋಡೋಣ ಅಂತ ಅವರಿಗೆ ಫೋನ್ ಮಾಡಿದೆ. ಆದರೆ ಅವರು ಫೋನ್ ರಿಸೀವ್ ಮಾಡಲೇ ಇಲ್ಲ. ಸಾಮಾನ್ಯವಾಗಿ ಅವರು ಸೆಮಿನಾರ್ಗಳಿಗೆ ಹೋಗ್ತಾರೆ. ಆಗ ಬರೋದು ಲೇಟ್ ಆಗ್ತಿತ್ತು. ಹೀಗೆ ಯಾವುದೋ ಸೆಮಿನಾರ್ಗೆ ಹೋಗಿರಬಹುದು ಅಂದ್ಕೊಂಡು ರಿಟರ್ನ್ ಹೋಗ್ಬಿಟ್ಟೆ. ಇವತ್ತು ಬೆಳಗ್ಗೆ ಅವರ ಕೊಲೆಯಾಗಿದೆ ಅಂತ ಗೊತ್ತಾಯಿತು ಸರ್. ನನಗೆ ತುಂಬ ಶಾಕ್ ಆಯಿತು, ತುಂಬ ಬೇಜಾರಾಯಿತು. ಅವರು ತುಂಬ ಒಳ್ಳೆಯವರು. ಈ ಕೊಲೆ ಬಗ್ಗೆ ನನಗೇನೂ ಗೊತ್ತಿಲ್ಲ. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನನಗೇನೂ ಗೊತ್ತಿಲ್ಲ. ದೀದಿಯನ್ನ ಯಾರು ಈ ರೀತಿ ಕೊಲೆ ಮಾಡಿದ್ದಾರೋ ಅವರಿಗೂ ಹಂಗೆ ಆಗಬೇಕು. ಅವರನ್ನ ಬಿಡಬೇಡಿ ಸರ್ ಅಂತ ಅಳ್ತಾ ಶಾಪ ಹಾಕ್ತಾಳೆ. ಹೀಗೆ ವಿಚಾರಣೆ ಮಾಡ್ತಿರುವಾಗ ದೇವಸ್ಮಿತಾ ಮನೆ ಹತ್ರ ಅವತ್ತು ಸಂಜೆ ಒಬ್ಬ ಪ್ಲಂಬರ್ ಬಂದಿದ್ದ ಅಂತ ಗೊತ್ತಾಗುತ್ತೆ. ತಕ್ಷಣ ಅವನನ್ನ ಕರೆದು ವಿಚಾರಣೆ ಮಾಡ್ತಾರೆ. ಸರ್ ಅವತ್ತು ನಾನು ದೇವಸ್ಮಿತಾ ಅವರ ಮನೆಗೆ ಬಂದಿದ್ದೆ ಸರ್. ಸುಮಾರು ಹೊತ್ತು ಬಾಗಿಲ ಹೊರಗಡೆ ನಿಂತ್ಕೊಂಡು ಬೆಲ್ ಮಾಡಿದೆ. ಮ್ಯಾಮ್ ಯಾಕೋ ಡೋರ್ ಓಪನ್ ಮಾಡಲೇ ಇಲ್ಲ. ಡೋರ್ ಹೊರಗಡೆಯಿಂದ ಲಾಕ್ ಇತ್ತು. ಸರಿ ಬಿಡು ಅಂತ ನಾನು ವಾಪಸ್ ಹೋಗ್ಬಿಟ್ಟೆ ಸರ್ ಅಂತಾನೆ. ಅವನಿಂದನೂ ಹೇಳಿಕೆ ದಾಖಲಿಸಿಕೊಂಡು ಅವನನ್ನ ಬಿಟ್ಟು ಕಳಿಸ್ತಾರೆ. ಹೀಗೆ ಸಂಶಯದ ಆಧಾರದ ಮೇಲೆ ಪೊಲೀಸರು ಒಟ್ಟು 180 ಜನರನ್ನ ರೌಂಡ್ ಅಪ್ ಮಾಡಿದ್ರು. ಇದರಲ್ಲಿ 176 ಜನರನ್ನ ಆಲ್ರೆಡಿ ಕರೆಸಿ ಮಾತಾಡಿದ್ರು. ಅವ್ರ್ಯಾರು ಈ ಕೊಲೆಯಲ್ಲಿ ಪಾತ್ರಧಾರಿಗಳಲ್ಲ ಅನ್ನೋದು ಪೊಲೀಸರಿಗೆ ಮನವರಿಕೆಯಾಗಿತ್ತು. ಆದರೆ ಇನ್ನೂ 4 ಜನರ ಮೇಲೆ ಮಾತ್ರ ಪೊಲೀಸರ ಅನುಮಾನ ದಟ್ಟವಾಗಿತ್ತು. ಅವರನ್ನ ಹಿಡಿಯೋ ಸಲುವಾಗಿ 7 ಟೀಮ್ ರೆಡಿ ಮಾಡಿ ತನಿಖೆಗಿಳಿತಾರೆ. ಒಂದು CCTV ಫುಟೇಜ್ನಲ್ಲಿ ಯಾರೋ ಇಬ್ರು ಮುಖಕ್ಕೆ ಸರ್ಜಿಕಲ್ ಮಾಸ್ಕ್ ಹಾಕೊಂಡು ಒಬ್ಬ ಹುಡುಗನ ಜೊತೆ ಓಡಾಡ್ತಿರೋದು ಕಾಣಿಸುತ್ತೆ. ಹಾಗೆ ಒಂದು ಕ್ಯಾಬ್ ಅದೇ ಅಪಾರ್ಟ್ಮೆಂಟ್ ಹೊರಗಡೆ ತುಂಬಾ ಹೊತ್ತು ವೇಟ್ ಮಾಡ್ತಾ ಇರೋದು ಕಾಣಿಸಿತ್ತು. CCTVಯಲ್ಲಿ ಗಾಡಿ ನಂಬರ್ ನೀಟಾಗಿ ರೆಕಾರ್ಡ್ ಆಗಿತ್ತು. ಕೂಡಲೇ ಪೊಲೀಸರು ಕ್ಯಾಬ್ ಡೀಟೇಲ್ಸ್ ತಗೊಂಡು ಡ್ರೈವರ್ನ ಠಾಣೆಗೆ ಕರೆಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ಬಂದವನೇ ಆ ಡ್ರೈವರ್ ಬೆವತು ಹೋಗಿದ್ದ. ಏನಾಯ್ತು ಸರ್, ನನ್ನನ್ನು ಯಾಕೆ ಕರೆಸಿದ್ರಿ? ನಾನು ಯಾವುದೂ ಆಕ್ಸಿಡೆಂಟ್ ಮಾಡಿಲ್ಲ, ದಾರಿಲಿ ಯಾರ ಜೊತೆಗೂ ಜಗಳನೂ ಆಡಿಲ್ಲ ಸರ್ ಅಂತ ಒಂದೇ ಸಮನೆ ಬಡಬಡಾಯಿಸ್ತಾನೆ. ಪೊಲೀಸರು ಅವನನ್ನ ಕೂರಿಸಿ ವಿಚಾರಣೆ ಆರಂಭಿಸ್ತಾರೆ. ಪೊಲೀಸರು ಡೇಟ್ ಅಂಡ್ ಟೈಮ್ ಹೇಳಿ ಆ ದಿನ ಆ ಟೈಮಲ್ಲಿ ನೀನ್ ಎಲ್ಲಿದ್ದೆ ನಿಜ ಹೇಳು ಅಂತಾರೆ. ಅದಕ್ಕೆ ಆ ಕ್ಯಾಬ್ ಡ್ರೈವರ್ ಒಂದ್ ಸ್ವಲ್ಪ ಹೊತ್ತು ಯೋಚಿಸ್ತಾನೆ. ನಾನವತ್ತು ಒಂದು ಫ್ಯಾಮಿಲಿಯನ್ನ ಪಿಕ್ ಮಾಡಿದ್ದೆ ಸರ್. ಅವರು 3 ಜನ ಇದ್ರು. ಅಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಅದರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಅಲ್ಲಿಗೆ ಕರ್ಕೊಂಡು ಹೋಗು ಅಂದ್ರು. ಕ್ಯಾಬ್ ಹತ್ತುವಾಗಲೇ ನಮಗೆ ಅಲ್ಲಿ ಅರ್ಧ ಗಂಟೆ ಕೆಲಸ ಇದೆ, ನೀನು ವೇಟ್ ಮಾಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ದುಡ್ಡು ಕೊಟ್ರೆ 1 ಗಂಟೆ ಬೇಕಾದರೂ ವೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ಅದಕ್ಕೆ ಅವರು ಸರಿ ಆಯ್ತು ಅಂತ ಹೇಳಿದ್ರು. ಯಾಕೆ ಸರ್, ಏನಾಯ್ತು? ವೇಟಿಂಗ್ ಚಾರ್ಜ್ ತಗೊಂಡಿದ್ದು ತಪ್ಪಾಯ್ತಾ ಸರ್? ಅವರು ನಿಮ್ಮ ಕಡೆಯವರ ಅಂತ ಅಮಾಯಕನಂತೆ ಕೇಳ್ತಾನೆ. ಜಾಸ್ತಿ ಡ್ರಾಮಾ ಮಾಡಬೇಡ, ಮುಂದೆ ಏನಾಯ್ತು ಹೇಳು ಅಂತ ಪೊಲೀಸರು ಹೇಳ್ತಾರೆ. ಆಮೇಲೆ ಅವರು ಹೇಳಿದ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದೆ. ಅಲ್ಲೇ ಸುಮಾರು ಅರ್ಧ ಗಂಟೆ ವೇಟ್ ಮಾಡಿದೆ ಸರ್. ಮತ್ತೆ ಅವರು ಬಂದ ಮೇಲೆ ಅವರನ್ನ ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದೆ. ಅಷ್ಟೇ ಸರ್ ಆಗಿದ್ದು ಅಂತಾನೆ. ನೋಡು, ನಾವು ಮತ್ತೆ ಮತ್ತೆ ಕೇಳಲ್ಲ, ಎಲ್ಲ ನಿಜ ಹೇಳಿದ್ರೆ ಬದುಕೋತೀಯ, ಇಲ್ಲ ಸೆಲ್ಗೆ ಹಾಕಿ ರೂಪ್ತೀವಿ ಅಂತ ಗದರಿಸಿ ಕೇಳ್ತಾರೆ.
ಅಯ್ಯೋ ಸರ್, ಮಾತಾ ರಾಣಿ ಕಿ ಕಸಮ್, ನನ್ಗೇನೂ ಗೊತ್ತಿಲ್ಲ, ಅವ್ರು ಯಾರು ಅನ್ನೋದೂ ಗೊತ್ತಿಲ್ಲ, ನಾರ್ಮಲ್ ಎಲ್ಲ ಪ್ಯಾಸೆಂಜರ್ ಥರ ಅವರೂ ಬಂದ್ರು ಅಷ್ಟೇ ಅಂತಾನೆ. ನೋಡು, ನೀನು ಹೋಗಿದ್ದ ಅಪಾರ್ಟ್ಮೆಂಟ್ನ ಒಂದು ಫ್ಲ್ಯಾಟ್ನಲ್ಲಿ ಕೊಲೆ ಆಗಿದೆ, ನೀನು ಹೋದ ಡೇಟ್ ಮತ್ತು ಟೈಮ್ ಎಕ್ಸಾಕ್ಟ್ ಮ್ಯಾಚ್ ಆಗಿದೆ ಅಂತ ಪೊಲೀಸರು ಹೇಳಿದ ಕೂಡಲೇ ಆ ಡ್ರೈವರ್ ಮತ್ತಷ್ಟು ಬೆವ್ತು ಹೋಗಿದ್ದ. ಸರ್, ಕೊಲೆನಾ ಅಂತ ಹೌಹಾರ್ತಾನೆ. ಸರಿ, ಅವರು ನೋಡೋಕೆ ಹೇಗೆ ಕಾಣಿಸ್ತಾ ಇದ್ರು, ಅವರು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ರು, ಮೂವರಲ್ಲಿ ಯಾರ್ಯಾರಿದ್ರು, ಯಾವ ಭಾಷೆ ಮಾತಾಡ್ತಾ ಇದ್ರು, ನೀಟಾಗಿ ಎಲ್ಲ ನೆನಪು ಮಾಡ್ಕೊಂಡು ಹೇಳು ಅಂತಾರೆ. ಸರ್, ಅವರು 3 ಜನ ನೋಡೋಕೆ ನಾರ್ಮಲ್ ಮನುಷ್ಯರ ಥರನೇ ಇದ್ರು ಸರ್. ಎಜುಕೇಟೆಡ್ ಅನಿಸ್ತಾ ಇದ್ರು. ಅವರಿಗೆ ಹಿಂದಿ ಅಷ್ಟಾಗಿ ಬರ್ತಿರಲಿಲ್ಲ, ಸ್ವಲ್ಪ ಬೆಂಗಾಲಿ ಆಕ್ಸೆಂಟ್ ಇತ್ತು. ಮೇ ಬಿ ಅವರು ಬೆಂಗಾಲಿ ಇರಬಹುದು ಸರ್. ಒಬ್ಬ ಪುರುಷ, ಒಬ್ರು ಹೆಂಗಸು, ಒಬ್ಬ ಚಿಕ್ಕ ಹುಡುಗ ಇದ್ದ ಸರ್ ಅಂತಾನೆ. ಸರಿ, ನಿನ್ನ ಕ್ಯಾಬ್ ಹೇಗೆ ಬುಕ್ ಮಾಡಿದ್ರು ಅಂತ ಕೇಳ್ತಾರೆ. ಸರ್, ಆ್ಯಪ್ನಲ್ಲಿ ಬುಕ್ ಮಾಡಿದ್ದು ಸರ್. ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಬುಕ್ಕಿಂಗ್ ತಗೊಳ್ತಾನೆ ಇರಲಿಲ್ಲ, ಸುಮ್ಮನೆ ಈಗ ನಾನು ತಗ್ಲಾಕೊಂಡಿದ್ದೀನಿ ಅಂತಾನೆ. ಅವನ ಸ್ಟೇಟ್ಮೆಂಟ್ ತಗೊಂಡು ಎಲ್ಲೂ ಹೊರಗಡೆ ಹೋಗಬೇಡ, ಮತ್ತೆ ಸ್ಟೇಷನ್ಗೆ ಕರೆದಾಗ ಬರಬೇಕು ಅಂತ ತಾಕೀತು ಮಾಡಿ ಅವನ DL ಇಸ್ಕೊಂಡು ಕಳಿಸ್ತಾರೆ. ಆ್ಯಪ್ನಲ್ಲಿ ಕ್ಯಾಬ್ ಬುಕ್ ಮಾಡಿದ್ದು ಅಂತ ಕ್ಲೂ ಸಿಕ್ಕ ಕೂಡಲೇ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಡೀಟೇಲ್ಸ್ ತಗೋತಾರೆ. ಫೋನ್ ನಂಬರ್ ಯಾವುದೋ ಪಶ್ಚಿಮ ಬಂಗಾಳದ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಪೊಲೀಸರು ಬಂಗಾಳ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ನಾವಿಲ್ಲಿ ಡೆಲ್ಲಿಯಲ್ಲಿ ಒಂದು ಕೊಲೆ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ನಿಮ್ಮಲ್ಲಿರುವ ಒಬ್ಬ ವ್ಯಕ್ತಿಯ ಮೇಲೆ ಸಂಶಯ ಇದೆ, ಈ ನಂಬರ್ ಯಾರದ್ದು, ಆ ವ್ಯಕ್ತಿ ಯಾರು ಅಂತ ಸ್ವಲ್ಪ ತನಿಖೆ ಮಾಡಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಡೆಲ್ಲಿ ಪೊಲೀಸರ ಮನವಿಗೆ ಬಂಗಾಳ ಪೊಲೀಸರು ಉತ್ತಮವಾಗಿ ಸ್ಪಂದಿಸಿದ್ರು. ಕೂಡಲೇ ನಂಬರ್ನ ಸರ್ವೆಲೆನ್ಸ್ಗೆ ಹಾಕ್ತಾರೆ. ಜೊತೆಗೆ ಅಡ್ರೆಸ್ ತಗೊಂಡು ಸೀದಾ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಆದರೆ ಅವರ ಫೋನ್ ನಂಬರ್ ಅಲ್ಲೇ ಬರ್ಧಮಾನ್ನಲ್ಲೇ ಎಲ್ಲೋ ಒಂದ್ ಕಡೆ ಟ್ರೇಸ್ ಆಗಿತ್ತು. ಪೊಲೀಸರು ಆ ಜಾಗಕ್ಕೆ ಹೋಗ್ತಾರೆ. ಆ ಮೂವರು ಅಲ್ಲೇ ಇದ್ರು. ಪೊಲೀಸರನ್ನ ನೋಡಿ ಬೆವ್ತು ಹೋಗಿದ್ರು. ಬನ್ನಿ ನಮ್ಮ ಜೊತೆಗೆ, ಡೆಲ್ಲಿ ಪೊಲೀಸರು ನಿಮ್ಮನ್ನ ಸರ್ಚ್ ಮಾಡ್ತಿದ್ದಾರೆ, ಯಾವುದೋ ಕೇಸ್ ಸಂಬಂಧ ನಿಮ್ಮನ್ನ ವಿಚಾರಣೆ ಮಾಡಬೇಕು ಅಂತ ಪೊಲೀಸರು ಹೇಳ್ತಾರೆ. ನಾವ್ಯಾಕೆ ಬರಬೇಕು, ನಮಗೇನೂ ಗೊತ್ತಿಲ್ಲ ಅಂತ ನಖರ ಶುರು ಮಾಡ್ತಾರೆ. ಕೊನೆಗೆ ಬಲವಂತವಾಗಿ ಮೂವರನ್ನ ಎಳ್ಕೊಂಡು ಜೀಪಲ್ಲಿ ಕೂರಿಸ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಹೀಗೆ ಅವತ್ತು ಅಲ್ಲಿ ವಶಕ್ಕೆ ಪಡೆದಿದ್ದು ರಾಮ್ ಪ್ರಸಾದ್ ದಾಸ್, ಅವನ ಪತ್ನಿ ಬಾನ್ಸುರಿ ದಾಸ್ ಮತ್ತು ಅವರ 13 ವರ್ಷದ ಮಗ. ಡೆಲ್ಲಿ ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ತಕ್ಷಣ ಡೆಲ್ಲಿ ಪೊಲೀಸರು ಪಶ್ಚಿಮ ಬಂಗಾಳದ ಬರ್ಧಮಾನ್ಗೆ ಹೋಗಿ ಜೂನ್ 7ಕ್ಕೆ ಮೂವರನ್ನ ತಮ್ಮ ಕಸ್ಟಡಿಗೆ ತಗೋತಾರೆ. ಸ್ಥಳೀಯ ನ್ಯಾಯಾಲಯದಿಂದ ಟ್ರಾನ್ಸಿಟ್ ರಿಮಾಂಡ್ ತಗೊಂಡು ಡೆಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಂದಹಾಗೆ ಆರಂಭದಲ್ಲಿ ಹೇಳಿದ್ದ ಟ್ರಾವೆಲ್ ಕಪಲ್ ಇವರೇ. ಬಂಗಾಳದಿಂದ 1400 ಕಿಲೋಮೀಟರ್ ದೂರ 21 ಗಂಟೆ ಟ್ರಾವೆಲ್ ಮಾಡಿಕೊಂಡು ಡೆಲ್ಲಿಗೆ ಬಂದು ಹೋಗಿದ್ದು ಇದೇ ಮೂವರು. ಡೆಲ್ಲಿಗೆ ಕರ್ಕೊಂಡು ಬಂದ ಬಳಿಕ ಮೂವರನ್ನ ಬೇರೆ ಬೇರೆ ಕೂರಿಸಿ ವಿಚಾರಣೆ ಆರಂಭಿಸ್ತಾರೆ. ಮೊದಲಿಗೆ ಎಲ್ಲ ಅಪರಾಧಿಗಳ ಥರ ಇವರೂ ಹಾರಾಡಿದ್ರು. ಬಟ್ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಥಂಡ ಹೊಡಿತಾರೆ. ಸರ್, ಏನೂ ಮಾಡಬೇಡಿ, ಎಲ್ಲ ನಿಜ ಹೇಳ್ತೀವಿ ಅಂತ ತಮ್ಮ ಕಥೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ರಾಮ್ ಮಾತಾಡ್ತಾನೆ. ಸರ್, ನನ್ನ ಹೆಸರು ರಾಮ್ ಪ್ರಸಾದ್ ದಾಸ್, ನನಗೆ 42 ವರ್ಷ. ನನ್ನ ಹೆಂಡತಿ ಹೆಸರು ಬಾನ್ಸುರಿ ದಾಸ್, ಅವಳಿಗೆ 36 ವರ್ಷ. ಇದ್ಯಾವುದ್ರಲ್ಲೂ ನನ್ನ ಮಗನ ಪಾತ್ರ ಇಲ್ಲ, ಅವನಿಗೆ ಏನೂ ಗೊತ್ತಿಲ್ಲ, ಪ್ಲೀಸ್ ಅವನಿಗೆ ಏನೂ ಮಾಡಬೇಡಿ ಅಂತ ಪೊಲೀಸರ ಕಾಲಿಗೆ ಬೀಳ್ತಾನೆ. ಸರಿ ಹೇಳು, ನಿನ್ನ ಮಗನಿಗೆ ಏನೂ ಮಾಡಲ್ಲ ಅಂತ ಪೊಲೀಸರು ಹೇಳ್ತಾರೆ. ಸರ್, ನಾನು ಮತ್ತು ನನ್ನ ಹೆಂಡತಿ ಸೇರಿ ದೇವಸ್ಮಿತಾರನ್ನ ಕೊಲೆ ಮಾಡಿದ್ವಿ ಸರ್ ಅಂತ ಒಪ್ಕೋತಾರೆ. ಅಲ್ಲ, ನೀವಿರೋದು ಬಂಗಾಳದಲ್ಲಿ, ದೇವಸ್ಮಿತಾ ಇರೋದು ಡೆಲ್ಲಿಯಲ್ಲಿ. ಅವರೊಬ್ಬ ಪ್ರೊಫೆಸರ್, ಅವರಿಗೂ ನಿಮಗೂ ಏನು ಲಿಂಕ್, ಅವ್ರ ಜೊತೆ ನಿಮಗೆ ಏನು ದುಶ್ಮನಿ ಇತ್ತು, ಯಾಕೆ ಕೊಲೆ ಮಾಡಿದ್ರಿ ಅಂತ ಕೇಳ್ತಾರೆ. ಇಲ್ಲಿಂದ ಒಂದು ಖತರ್ನಾಕ್ ಮೋಟಿವ್ ಅನಾವರಣಗೊಂಡಿತ್ತು. ಸರ್, ದೇವಸ್ಮಿತಾ ಪೌಲ್ ಬೇರೆ ಯಾರೂ ಅಲ್ಲ, ಅವರು ನಮ್ಮ ಮನೆಯ ಓನರ್, ಅವರ ಮನೆಯಲ್ಲೇ ನಾವು ಬಾಡಿಗೆಗೆ ಇರೋದು ಅಂತಾನೆ. ಈ ಮಾತು ಕೇಳಿದ ಪೊಲೀಸರಿಗೆ ಆಶ್ಚರ್ಯ ಆಗಿತ್ತು. ರಾಮ್ ತನ್ನ ಕಥೆ ಮುಂದುವರಿಸ್ತಾನೆ. ಸರ್, ದೇವಸ್ಮಿತಾ ಮ್ಯಾಮ್ ತುಂಬಾ ಒಳ್ಳೆಯವರು. ದೇವಸ್ಮಿತಾ ಅವರ ಪೂರ್ವಜರು ಕೂಡ ಕೋಲ್ಕತ್ತಾದವರೇ. ಅವರ ಅಜ್ಜನಿಗೆ ಕೋಟಿ ಆಸ್ತಿ ಇತ್ತು. ಅವರ ಕುಟುಂಬದ ಒಪ್ಪಂದದ ಪ್ರಕಾರ ಆ ಆಸ್ತಿಯ ಒಂದು ದೊಡ್ಡ ಪಾಲು ದೇವಸ್ಮಿತಾ ಅವರ ಪಾಲಿಗೆ ಬಂದಿತ್ತು. ಈ ಪ್ರಾಪರ್ಟಿ ಬರ್ಧಮಾನ್ನಲ್ಲಿತ್ತು. ದೇವಸ್ಮಿತಾಗೆ ಸಿಕ್ಕ ಮನೆ ತುಂಬಾ ಚೆನ್ನಾಗಿತ್ತು. ಬಟ್ ಅವರಿಗೆ ಡೆಲ್ಲಿಯಲ್ಲಿ ಕೆಲಸ ಇದ್ದಿದ್ರಿಂದ ಅವರು ಆ ಮನೆ ಬಾಡಿಗೆಗೆ ಕೊಟ್ಟಿದ್ರು. ನಾವು 2023ರಲ್ಲಿ ಅವರ ಅದೇ ಮನೆಗೆ ಬಾಡಿಗೆಗೆ ಬಂದ್ವಿ ಸರ್. 2023ರಿಂದ ನಾವು ಈ ಮನೆಯಲ್ಲೇ ಆರಾಮಾಗಿದ್ವಿ. ತಿಂಗಳಿಗೆ 11,500 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ವಿ. ಆಸ್ತಿಯ ಮೌಲ್ಯ ಕೋಟಿಗಟ್ಟಲೆ ಇರೋದು ನಮಗೆ ಗೊತ್ತಿತ್ತು. ದೇವಸ್ಮಿತಾ ಕೂಡ ಪ್ರತಿ ಸಲ ಕೋಲ್ಕತ್ತಾಗೆ ಬಂದು ಹೋಗೋದು ಕಷ್ಟ ಆಗ್ತಿತ್ತು. ಬಟ್ ನಾವು ಯಾವತ್ತೂ ಬಾಡಿಗೆ ಲೇಟ್ ಮಾಡಲಿಲ್ಲ. ಅದು ಅಲ್ಲದೆ ಹೇಗೂ ನಿಮಗೆ ಓಡಾಡೋಕೆ ಕಷ್ಟ ಆಗುತ್ತೆ, ಮನೆ ಮಾರ್ಬಿಡಿ ಅಂತ ಹೇಳಿದ್ದೆ. ನಾವೇ ಖರೀದಿಸ್ತೀವಿ ಅಂತಾನೂ ಹೇಳಿದ್ದೆ. ದೇವಸ್ಮಿತಾ ಅವರ ಅಕ್ಕ ಮತ್ತು ಸಹೋದರನಿಗೆ ಆಸ್ತಿ ಮಾರೋಕೆ ಇಷ್ಟ ಇತ್ತು. ಬಟ್ ದೇವಸ್ಮಿತಾ ಮಾತ್ರ ನನ್ನ ತಾತನ ನೆನಪಿನ ಗಿಫ್ಟ್ ಇದು, ಅದನ್ನು ನಾನು ಮಾರಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು ಅಂತ ರಾಮ್ ಹೇಳ್ತಾನೆ. ಅಲ್ಲಿಂದಲೇ ನನಗೆ ಆ ಮನೆ ಮೇಲೆ ಕಣ್ಣಿತ್ತು. ಕೆಲವು ತಿಂಗಳುಗಳ ಬಳಿಕ ದೇವಸ್ಮಿತಾ ಮನೆ ಖಾಲಿ ಮಾಡೋಕೆ ಹೇಳಿದ್ರು. ನನಗೆ ಅವರ ಮಾತು ಇಷ್ಟ ಆಗಲಿಲ್ಲ.
ನಾನೇ ಆ ಮನೆ ತಗೊಂಡು ಆರಾಮಾಗಿ ಅಲ್ಲೇ ಇರೋಣ ಅಂತ ಪ್ಲಾನ್ ಮಾಡಿದ್ರೆ ಆಯಮ್ಮ ನನ್ನೇ ಮನೆ ಖಾಲಿ ಮಾಡು ಅಂತಾಳಲ್ಲ ಅಂತ ನನಗೆ ಕೋಪ ಬಂದಿತ್ತು. ಅದಕ್ಕೆ ಅವರು ಎಷ್ಟೇ ಸಲ ಖಾಲಿ ಮಾಡಿ ಅಂತ ಅಂದ್ರು ನಾನು ಏನಾದ್ರೂ ಒಂದು ಕಾರಣ ಕೊಟ್ಟು ತಪ್ಪಿಸಿಕೊಳ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಅವರ ಕಾಟ ಜಾಸ್ತಿ ಆಗಿತ್ತು. ಪದೇ ಪದೇ ಫೋನ್ ಮಾಡಿ ಆದಷ್ಟು ಬೇಗ ಬೇರೆ ಮನೆ ನೋಡ್ಕೊಳ್ಳಿ ಅಂದ್ರು. ನಾನು ಮನೆ ರೆನೋವೇಟ್ ಮಾಡಬೇಕು, ಬೇಗ ಖಾಲಿ ಮಾಡಿ ಅಂತ ತುಂಬಾ ಕಂಡೀಷನಲ್ಲಿ ಹೇಳಿಬಿಟ್ರು. ಜೂನ್ ತಿಂಗಳೊಳಗೆ ಮನೆ ಖಾಲಿ ಮಾಡಿ ಅಂದ್ಬಿಟ್ರು. 16ನೇ ತಾರೀಕಿಗೆ ಎಟ್ ಎನಿ ಕಾಸ್ಟ್ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಅವರ ಮಾತು ನನಗೆ ಇಷ್ಟ ಆಗಲಿಲ್ಲ. ಹೇಗೋ ಕಮ್ಮಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ವಶ ಮಾಡ್ಕೊಳ್ಳೋಣ ಅಂತ ನಾನು ಪ್ಲಾನ್ ಹಾಕಿದ್ದೆ. ಬಟ್ ಅದು ಕೈ ತಪ್ಪುತ್ತೆ ಅನ್ನೋ ದುರಾಸೆಯಿಂದ ಅವರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಯೋಜನೆ ಹಾಕ್ತೆ ಸರ್. ಈ ಬಗ್ಗೆ ನನ್ನ ಹೆಂಡತಿ ಹತ್ರನೂ ಮಾತಾಡಿದೆ. ಅವಳಿಗೂ ಆ ಮನೆ ಬಿಡೋದು ಇಷ್ಟ ಇರಲಿಲ್ಲ. ದೇವಸ್ಮಿತಾ ಬದುಕಿದ್ರಲ್ವಾ ನಮ್ಮನ್ನ ಮನೆ ಖಾಲಿ ಮಾಡಿಸೋದು, ಅವರನ್ನೇ ಮುಗಿಸ್ಬಿಟ್ರೆ ಈ ಇಡೀ ಆಸ್ತಿಗೆ ನಾವೇ ಒಡೆಯರಾಗ್ಬಿಡ್ತೀವಿ ಅಂತ ಅಂದ್ಕೊಂಡು ಅವರನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ವಿ ಅಂತ ರಾಮ್ ತನ್ನ ದುರಾಸೆಯ ಕಥೆ ಹೇಳ್ತಾನೆ. ನಾನು ಕೆಲಸದ ನಿಮಿತ್ತ ಆಗಾಗ ಡೆಲ್ಲಿಗೆ ಹೋಗಿ ಬರೋದು ಮಾಡ್ತಾ ಇದ್ದೆ. ಹೀಗಾಗಿ ದೇವಸ್ಮಿತಾ ಎಲ್ಲಿರ್ತಾಳೆ ಅಂತ ಗೊತ್ತು ಮಾಡಿಕೊಂಡು ರೇಖಿ ಮಾಡಿದೆ. ಒಂದಿನ ದೇವಸ್ಮಿತಾಗೆ ಫೋನ್ ಮಾಡಿದ್ವಿ. ನಾವು ಈ ಸಲ ಡೆಲ್ಲಿಗೆ ಬಂದು ಬಾಡಿಗೆ ಕೊಡ್ತೀವಿ, ಹಾಗೆ ಬೇಗನೆ ಮನೆ ಖಾಲಿ ಮಾಡ್ತೀವಿ, ನಮ್ಮ ಅಡ್ವಾನ್ಸ್ ಎಲ್ಲ ಸೆಟ್ಲ್ ಮಾಡಿಬಿಡಿ ಅಂತ ಅಂದೆ. ಅದಕ್ಕವರು ಓಕೆ ಅಂದರು. ನೀವು ಯಾವಾಗ ಮನೆಯಲ್ಲಿರ್ತೀರಾ, ಎಷ್ಟು ಗಂಟೆಗೆ ಫ್ರೀ ಆಗ್ತೀರಾ ಅಂತೆಲ್ಲ ಕೇಳ್ಕೊಂಡ್ವಿ. ಅವರು ಜೂನ್ 3ನೇ ತಾರೀಕು ಮಧ್ಯಾಹ್ನದ ನಂತರ ಮನೆಯಲ್ಲೇ ಇರ್ತೀನಿ ಬನ್ನಿ ಅಂದರು. ಸರಿ ಅಂತ ನಾವು ಜೂನ್ 2ಕ್ಕೆ ಡೆಲ್ಲಿಗೆ ಬಂದ್ವಿ. ನಕಲಿ ಆಧಾರ್ ಕಾರ್ಡ್ ಕೊಟ್ಟು ಒಂದು ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಂಡ್ವಿ. ಬರುವಾಗ ಮಗನನ್ನೂ ಕರ್ಕೊಂಡು ಬಂದಿದ್ವಿ ಸರ್ ಅಂತಾನೆ. ಅವತ್ತು ಜೂನ್ 3, 2026 ನಾವು ಕ್ಯಾಬ್ ತಗೊಂಡು ದೇವಸ್ಮಿತಾ ಅಪಾರ್ಟ್ಮೆಂಟ್ಗೆ ಹೋದ್ವಿ. ನಮ್ಮ ಗುರ್ತು ಸಿಗಬಾರ್ದು ಅಂತ ಮುಖಕ್ಕೆ ಸರ್ಜಿಕಲ್ ಮಾಸ್ಕ್ ಹಾಕ್ಕೊಂಡ್ವಿ. ದೇವಸ್ಮಿತಾ ಫ್ಲ್ಯಾಟ್ 6th ಫ್ಲೋರ್ನಲ್ಲಿತ್ತು. 1-2 ಫ್ಲೋರ್ ಸ್ಟೆಪ್ಸ್ ಹತ್ತಿದ್ವಿ. ಆಮೇಲೆ ಲಿಫ್ಟ್ ಹತ್ತಿ ಹೋದ್ವಿ ಸರ್. ದೇವಸ್ಮಿತಾ ಖುದ್ದು ಬಾಗಿಲು ಓಪನ್ ಮಾಡಿದ್ರು. ಕುಡಿಯೋಕೆ ನೀರೂ ಕೊಟ್ಟರು. ಮೇಡಮ್, ನಿಮ್ಮ ಮನೆ ಮಾರ್ಬಿಡಿ, ನಾವು ತುಂಬ ದಿನಗಳಿಂದ ಆ ಮನೆಯಲ್ಲೇ ಇದ್ದೀವಿ, ನಾವೇ ತಗೋತೀವಿ, ಹೇಗೂ ಹಳೆ ಮನೆ, ಮಾರ್ಕೆಟ್ ರೇಟ್ ತುಂಬ ಕಡಿಮೆ ಇದೆ, ಹೋಗ್ತಾ ಹೋಗ್ತಾ ಡೆಪ್ರಿಸಿಯೇಷನ್ ಆಗ್ತಾನೆ ಹೋಗುತ್ತೆ, ಕೊಟ್ಬಿಡಿ ಅಂತ ನಾನು ಹೇಳಿದೆ. ನನ್ನ ಮಾತು ಕೇಳಿ ಅವರಿಗೆ ಸಿಟ್ಟು ಬಂದಿತ್ತು. ನಿಮಗೆ ಎಷ್ಟು ಸಲ ಹೇಳೋದು, ನಾನು ಯಾರಿಗೂ ಆ ಮನೆ ಮಾರಲ್ಲ, ಅದರಲ್ಲಿ ನನ್ನ ತಾತನ ಮೆಮರೀಸ್ ಇದೆ, ಇದನ್ನ ಮಾತಾಡೋಕೆ ಇಲ್ಲಿವರೆಗೆ ಬಂದ್ರಾ? ನಿಮ್ಮ ಅಡ್ವಾನ್ಸ್ ಏನಿದ್ರು ನಾನು ಚುಕ್ತಾ ಮಾಡ್ತೀನಿ, ಮನೆ ಖಾಲಿ ಮಾಡಿ ಹೊರಡ್ತಾ ಇರಬೇಕು ಅಷ್ಟೇ ಅಂತ ತುಂಬ ಸಿಟ್ಟಲ್ಲಿ ಹೇಳಿದರು. ಮನೆ ವಿಚಾರಕ್ಕೆ ನಮ್ಮ ಮಧ್ಯೆ ಜೋರ್ ಗಲಾಟೆ ಆಯಿತು. ನಾವಿದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಬಂದಿದ್ವಿ, ಜೊತೆಗೆ ಎಲ್ಲದಕ್ಕೂ ತಯಾರಾಗೇ ಬಂದಿದ್ವಿ. ಬಂಗಾಳದಿಂದ ಹೊರಡುವಾಗ ಚಿಕ್ಕ ಒನಕೆ ಮತ್ತು ಬ್ರೆಡ್ನ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ವಿ. ಮಾತಲ್ಲಿ ದೇವಸ್ಮಿತಾ ಅವರಿಗೆ ಒನಕೆ ತಗೊಂಡು ಹಿಂದೆಯಿಂದ ಹೊಡೆದ್ಬಿಟ್ಟೆ. ಅವರು ನೆಲಕ್ಕೆ ಬಿದ್ರು. ತಕ್ಷಣ ನನ್ನ ಹೆಂಡತಿ ಅವರನ್ನ ಗಟ್ಟಿ ಹಿಡ್ಕೊಂಡ್ಲು. ಬಾಯಿ ಮುಚ್ಚಿದ್ವಿ. ನಂತರ ಬ್ಲೇಡ್ನಿಂದ ಅವಳ ರಿಸ್ಟ್ ಕೊಯ್ಬಿಟ್ಟೆ. ನಾವಿಬ್ರು ಸೇರ್ಕೊಂಡು ದೇವಸ್ಮಿತಾ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ವಿ. ಅವಳು ಅಲ್ಲೇ ಸತ್ತೋದ್ಲು ಸರ್. ಅದನ್ನ ಕನ್ಫರ್ಮ್ ಮಾಡಿಕೊಂಡೆ. ನಮ್ಮ ಬಟ್ಟೆ ಎಲ್ಲ ರಕ್ತ ಆಗಿತ್ತು. ಅದಕ್ಕೆ ಅವಳ ಫ್ಲ್ಯಾಟ್ನಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಮತ್ತೆ ಕೆಲವು ಫ್ಲೋರ್ ಲಿಫ್ಟಲ್ಲಿ ಬಂದು ಆಮೇಲೆ ಸ್ಟೆಪ್ಸ್ ಇಳಿದು ಹೊರಗಡೆ ಬಂದ್ಬಿಟ್ರಿ ಸರ್ ಅಂತಾನೆ. ಕೊಲೆ ಮಾಡಿದ ನಂತರ ದೇವಸ್ಮಿತಾ ಮೊಬೈಲ್ ಫೋನ್ನ ಕತ್ಕೊಂಡು ಮನೆ ಲಾಕ್ ಮಾಡಿಕೊಂಡು ಅವತ್ತೇ ಸಂಜೆ ರೈಲಲ್ಲಿ ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಬಂದ್ಬಿಟ್ವಿ. ಯಾರಿಗೂ ನಮ್ಮ ಮೇಲೆ ಡೌಟ್ ಬರಬಾರ್ದು, ಇದೊಂದು ನಾರ್ಮಲ್ ಟ್ರಿಪ್ ಥರ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ 13 ವರ್ಷದ ಮಗನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ವಿ ಸರ್. ನನ್ನ ಮಗನಿಗೆ ಈ ಕೊಲೆ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ಅಂತ ರಾಮ್ ಹೇಳ್ತಾನೆ. ಹೆಂಡತಿ ಬಾನ್ಸುರಿ ದಾಸ್ನನ್ನು ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತಗೋತಾರೆ. ಇಬ್ಬರ ಸ್ಟೇಟ್ಮೆಂಟ್ ಮ್ಯಾಚ್ ಆಗಿತ್ತು. ಇವರು ಹೇಳಿದಂತೆ ಅಪಾರ್ಟ್ಮೆಂಟ್ನ CCTVಯಲ್ಲಿ ಇವರು ಸ್ಟೆಪ್ಸಿಂದ ಮೇಲೆ ಹತ್ಕೊಂಡು ಹೋಗ್ತಿರೋದು, ಇಳಿತಾ ಇರೋದು ನೀಟಾಗಿ ರೆಕಾರ್ಡ್ ಆಗಿತ್ತು. ಅಲ್ಲದೆ ಲಿಫ್ಟ್ನಿಂದ ಹೊರಗಡೆ ಬರುವಾಗಿನ ದೃಶ್ಯ ಕೂಡ ರೆಕಾರ್ಡ್ ಆಗಿತ್ತು. ಪೊಲೀಸರು ಆರೋಪಿಗಳ ಮನೆ ಪರಿಶೀಲನೆ ಮಾಡ್ತಾರೆ. ಅಲ್ಲಿ 100ಕ್ಕಿಂತ ಹೆಚ್ಚು ಬ್ರ್ಯಾಂಡೆಡ್ ಶರ್ಟ್ಸ್ ಮತ್ತು ಡಜನ್ ಗಟ್ಟಲೆ ಕೈಗಡಿಯಾರಗಳು, ಫೇಕ್ ID ಮತ್ತು ನಕಲಿ ಡಾಕ್ಯುಮೆಂಟ್ ಸಿಕ್ಕಿದ್ವು. ಇದಲ್ಲದೆ ನಕಲಿ ಪೊಲೀಸ್ ಬ್ಯಾಡ್ಜ್ಗಳು, ರೈಲ್ವೆ TTE ನಕಲಿ IDಗಳು ಮತ್ತು ಜನರನ್ನ ವಂಚಿಸಲು ಇಟ್ಟಿದ್ದ ನಕಲಿ ನೋಟ್ಗಳ ಕಂತೆಗಳು ಸಿಕ್ಕಿದ್ವು. ಇವೆಲ್ಲ ನೋಡ್ತಾ ಇದ್ರೆ ಈ ಗಂಡ ಹೆಂಡತಿ ಈ ಹಿಂದೆ ಕೂಡ ಇಂಥ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬೇಕು ಅಂತ ಅನುಮಾನ ಪಡ್ತಾರೆ. ಇನ್ನು ಪ್ರೊಫೆಸರ್ ದೇವಸ್ಮಿತಾ ಅವರ ಮೊಬೈಲ್ ಫೋನ್, ಸಿಕ್ತ ಬಟ್ಟೆಗಳು ಮತ್ತು ಅವರು ಪ್ರಯಾಣಿಸಿದ ರೈಲ್ವೆ ಟಿಕೆಟ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರ ಅವರು ತಮ್ಮ ಬಾಡಿಗೆ ಮನೆಗೆ ಹೋಗಲ್ಲ, ಪೊಲೀಸರಿಗೆ ಸಿಗಬಾರ್ದು ಅಂತ ಬರ್ಧಮಾನ್ನಲ್ಲೇ ಬೇರೆ ಯಾವುದೋ ಮನೆಯಲ್ಲಿ ಅಡಗಿದ್ರು. ಸದ್ಯ ಆರೋಪಿ ಗಂಡ ಹೆಂಡತಿಯ ವಿಚಾರಣೆ ಪೂರ್ಣಗೊಂಡಿದೆ. ಅವರನ್ನ ಡೆಲ್ಲಿಯಲ್ಲೇ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದೆ. ಹಾಗೆ 13 ವರ್ಷದ ಮಗನನ್ನ ಜುವಿನಲ್ ಅಬ್ಸರ್ವೇಷನ್ ಹೋಮ್ನಲ್ಲಿ ಇರಿಸಲಾಗಿದೆ. ಅವನಿಗೆ ಕೌನ್ಸಿಲಿಂಗ್ ನಡೆಸಲಾಗ್ತಾ ಇದೆ. ಈ ಕೇಸ್ ನೋಡ್ತಾ ಇದ್ರೆ ಮನೆಗಳನ್ನ ಬಾಡಿಗೆಗೆ ಕೊಡೋದು ತಪ್ಪಾ ಅನ್ನೋ ಭಯ ಕಾಡುತ್ತೆ. ನಮ್ಮದಲ್ಲದ ವಸ್ತು ಮೇಲೆ ಅದು ಹೇಗೆ ತಾನೇ ಅಧಿಕಾರ ಸಾಧಿಸೋಕೆ ಸಾಧ್ಯ?
ಇದು ಖಂಡಿತ ಅಕ್ಷಮ್ಯ. ಈ ದಂಪತಿಯ ದುರಾಸೆಯಿಂದಾಗಿ ಪಾಪ ಅನ್ಯಾಯವಾಗಿ ಪ್ರೊಫೆಸರ್ ಒಬ್ಬರು ಕೊಲೆಯಾಗಿ ಹೋದರು. ಈ ಗಂಡ ಹೆಂಡತಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ತಮ್ಮ ದುರಾಸೆಗೆ ಮತ್ತು ಅಪರಾಧಕ್ಕೆ ಮಗನನ್ನು ಬಳಸ್ಕೊಂಡಿದ್ದಾರಲ್ಲ. ಇಂಥ ಅಪ್ಪ ಅಮ್ಮನಿಗೆ ಏನು ಹೇಳಬೇಕು ಹೇಳಿ? ಅನ್ಯಾಯವಾಗಿ ಮಗನ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.